ಅವರ ಜೊತೆಗೆ ನಮ್ಮ ಮಾತುಗುರು ನಿರ್ಮಾಪಕರು ನಮ್ಮೊಂದಿಗಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ. ಸಂಜಯ್ ಗೌಡ ಸರ್, ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ರಮೇಶ್ ರೆಡ್ಡಿ ಸರ್, ನವರಸನ್ ಸರ್ ಅವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ತಾ ಇದ್ದೀರಾ. ಸೂತ್ರಧಾರಿ ಸಿನಿಮಾ 9ನೇ ತಾರೀಕು ಬರ್ತಾ ಇದೆ. ಬೆಸ್ಟ್ ವಿಶಸ್ ಫ್ರಮ್ ಯುವರ್ ಸೈಡ್. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮದವರು ನಮಸ್ಕಾರ, ಶಿವಣ್ಣಗೂ ರವಿ ಸರ್ಗೂ ನಮಸ್ಕಾರ. ಇಲ್ಲಿ ನಾನು ಹೇಳೋದೇನೂ ಇಲ್ಲ, ಯಾಕೆಂದರೆ ಸೂತ್ರಧಾರಿ ಪಾತ್ರಧಾರರು ಇಬ್ಬರೂ ಇದ್ದಾರೆ ಇಲ್ಲಿ. ಇನ್ನು ಎಲ್ಲರೂ ಮಾಡಿರ್ತಾರೆ. ಇನ್ನು ಆಗಲಿ, ಸೂತ್ರಧಾರಿಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಜಯ್ ಸರ್, ಮೊದಲನೇದಾಗಿ ಇವತ್ತು ಇವಾಗ ಏನು ಹೇಳಿದ್ರು ಸೂತ್ರಧಾರಿ ಪಾತ್ರಧಾರಿ, ಇವತ್ತು ನವರಸನ್ ಅವ್ರ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ, ಆ್ಯಂಡ್ ಒಂದು ವಿಭಿನ್ನವಾದ ಒಂದು ಕನ್ಸೆಪ್ಟ್ ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೀನಿ, ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ. ಆ್ಯಂಡ್ ಇವತ್ತೇನು ಶಿವಣ್ಣ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಸೂತ್ರಧಾರಿ, ಯಾಕೆಂದರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರಧಾರಿಗಳು ಇಲ್ಲಿ ಕಣ್ಮುಂದೆ ಇದ್ದಾರೆ. ಸೊ ಅಂಥ ಸೂತ್ರಧಾರಿ ಅವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು, ಪ್ರೇಕ್ಷಕ ಹೋಗಿ ಥಿಯೇಟರ್ಗೆ ದುಡ್ಡು ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಆಗದೆ ಇರೋ ರೀತಿ ಸಿನಿಮಾ ಮಾಡಿದರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು.